ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಗ್ರಾಹಕರಿಗೆ ಬಿಗ್ ಶಾಕಿಂಗ್ ಸುದ್ದಿ ಒಂದು ಇದೆ. ಏಪ್ರಿಲ್ 1ರಿಂದ UPI ATM ವಿತ್ಡ್ರಾ ಉಚಿತವಾಗಿ ಇರುವುದಿಲ್ಲ. ಹಾಗಾದರೆ ಏನಿದೆ ಈ ಸುದ್ದಿ? ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ನೀವು ATM ಕಾರ್ಡ್ ಇಲ್ಲದೆಯೇ ಕೇವಲ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಹಣ ಪಡೆಯುವ ಅಭ್ಯಾಸವನ್ನು ಹೊಂದಿದ್ದೀರಾ? ಹಾಗಿದ್ದಲ್ಲಿ ಈ ಸುದ್ದಿ ನಿಮಗಾಗಿ. ಬರುವ ಏಪ್ರಿಲ್ 1ರಿಂದ UPI ಆಧಾರಿತ ATM ನಗದು ಹಿಂಪಡೆಯುವಿಕೆ ಸೇವೆಗೆ ಶುಲ್ಕವನ್ನು ವಿಧಿಸೋದಕ್ಕೆ ಬ್ಯಾಂಕ್ಗಳು ನಿರ್ಧಾರ ಮಾಡಿವೆ. ಹಾಗಿದ್ರೆ ಏನು ಈ ಬದಲಾವಣೆ? ಇಲ್ಲಿಯವರೆಗೆ ಅನೇಕ ಬ್ಯಾಂಕ್ಗಳು UPI ಮೂಲಕ ATMನಿಂದ ಹಣ ಪಡೆಯುವುದನ್ನು ಪ್ರಾಯೋಗಿಕವಾಗಿ ಉಚಿತವಾಗಿ ನೀಡ್ತಾ ಇದ್ವು. ಆದರೆ ಈಗಿನ ಹೊಸ ನಿಯಮದಂತೆ ಸಾಮಾನ್ಯ ATM ಕಾರ್ಡ್ಗಳಂತೆ UPI ವಿತ್ಡ್ರಾಗಳಿಗೂ ಕೂಡ ಇಂತಿಷ್ಟೇ ಬಾರಿ ಉಚಿತ ಅಂತ ಹೇಳಿ ಮಿತಿ ಇರಲಿದೆ. ಉಚಿತ ಮಿತಿ ಮೀರಿದ ನಂತರ ಪ್ರತಿಯೊಂದು ವಹಿವಾಟಿಗೆ ಬ್ಯಾಂಕ್ಗಳು ಶೇವಾರ್ ಶುಲ್ಕವನ್ನು ಕೂಡ ವಿಧಿಸುತ್ತೆ. ಈ ಶುಲ್ಕ ಪ್ರತಿ ವಹಿವಾಟಿಗೆ 20ರಿಂದ 25 ರೂಪಾಯಿವರೆಗೆ ಇರುವ ಸಾಧ್ಯತೆ ಇದೆ. ಹಾಗಿದ್ರೆ ಇದು ಯಾರಿಗೆ ಅನ್ವಯವಾಗುತ್ತೆ? ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅಥವಾ ಯಾವುದೇ ಬ್ಯಾಂಕ್ ಅಪ್ಲಿಕೇಶನ್ ಅನ್ನು ಬಳಸಿ ATMಗಳಲ್ಲಿ ಹಣ ಪಡೆಯುವ ಎಲ್ಲಾ ಗ್ರಾಹಕರಿಗೂ ಕೂಡ ಈ ನಿಯಮ ಅನ್ವಯವಾಗಲಿದೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಈ ಮೊದಲು ರಿಯಾಯಿತಿ ನೀಡಲಾಗಿತ್ತು. ಆದರೆ ನಿರ್ವಹಣಾ ವೆಚ್ಚದ ದೃಷ್ಟಿಯಿಂದ ಈಗ ಶುಲ್ಕ ಜಾರಿಗೆ ತರಲಾಗ್ತಾ ಇದೆ. ಇದೀಗ HDFC ಬ್ಯಾಂಕ್ ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರಲಿ ಅಥವಾ UPI ATM ವಿತ್ಡ್ರಾವಲ್ ಅನ್ನು ಉಚಿತ ಮಿತಿಯಲ್ಲಿ ಸೇರಿಸಲಾಗಿದೆ. ಇನ್ನು ಡೆಬಿಟ್ ಕಾರ್ಡ್ಗಳ ದೈನಂದಿನ ನಗದು ವಿತ್ಡ್ರಾ ಕೂಡ ಪರಿಷ್ಕರಣೆ ಮಾಡಲಾಗಿದೆ. ಹೀಗೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಈ ಬದಲಾವಣೆಯನ್ನು ಮಾಡಲಾಗಿರುವಂಥದ್ದು. ಅದೇ ರೀತಿ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ನೀಡುವ ಒಟ್ಟು ಉಚಿತ ATMಗಳ ವಹಿವಾಟುಗಳ ಕಾರ್ಡ್ ಮತ್ತು UPI ಎರಡೂ ಸೇರಿ ಮಿತಿ ಮುಗಿದ ನಂತರ ಈ ಶುಲ್ಕ ಅನ್ವಯವಾಗುತ್ತೆ ಎನ್ನುವುದನ್ನು ಗ್ರಾಹಕರು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.